ಆಗಿನ ಕಾಲದಲ್ಲೇ ಈ ಬುಲೆಟ್ ವೀಲ್ ಬಿಚ್ಚಕ್ಕೆ ₹3 100 20 ಮಿನಿಟ್ಸಿಂದ ಈ ಒಂದು ವೀಲ್ ಬಿಚ್ಚಕ್ಕೆ ಕುಮಾರಣ್ಣ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋರೆ ಪರದಾಡ್ತವ್ರೆ ಅಂದರೆ ನೋಡಿ. ಇದೆಲ್ಲ ಬೆಂಗಳೂರಿಂದ ತಂದಿದ್ದು ಐಟಮ್ಗಳು. ಇದು ಬ್ಯಾಕ್ ಲೈಟ್, ಬ್ರೇಕ್ ಲೈಟ್ ಬರಲಿಕ್ಕೆ, ಇದು 12 ವೋಲ್ಟು 35 ವ್ಯಾಟು ಬಲ್ಬು, ಹಂಗೆ ಇದು ರೆಕ್ಟಿಫೈಯರು. ಇದೇಂಥದ್ದು ಇದು ಜನ ಕೇಳಿದ್ರಲ್ಲ, ಇದು ಅದೇ ಸ್ವಾಮಿ ಇದನ್ನು ವೈರಿಂಗ್ ಕೇಳಿದ್ರಲ್ಲ ತಾಳಿ. ಇಷ್ಟೊಂದು ತಂದಿದ್ವಿ ಬೆಂಗಳೂರು JC ರೋಡಿಂದ ಬೆಂಗಳೂರಿಗೆ ಹೋದಾಗ. ಸೊ ಇದನ್ನು ನಮಗೆ ಯೂಸ್ ಆಗೋವಂಥದ್ದು ಈಗ ಹಾಕುವಂಥದ್ದು ಇದೊಂದು ಹಾಕ್ತಾರೆ, ಬ್ಯಾಕ್ ಲೈಟು ಅಂದರೆ ಬ್ರೇಕ್ ಲೈಟು. ಇದನ್ನು ಹಾಕಿ ಟ್ರೈ ಮಾಡ್ತಾರೆ. ಆಮೇಲೆ ಇದೆಂಥದ್ದು ಇದು ರೆಕ್ಟಿಫೈಯರು, ಆಮೇಲೆ ಅದೊಂದು ವೈರು ಅದೇನೋ ಇನ್ಸ್ಟಾಲ್ ಮಾಡ್ತಾರೆ. ಇದಿಷ್ಟೂ ಹಾಕ್ತಾರೆ. ಏನಪ್ಪ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಕರೆಂಟ್ ಚಾರ್ಜ್ ಆಗ್ತಾಯಿಲ್ಲ. ಮತ್ತು ಬಲ್ಪು ಯಾವುದೇ ಬಲ್ಪ್ ಹಾಕಿದ್ರು ನಮ್ಮ ಕುಮಾರಣ್ಣ ಫಸ್ಟು 6 ವೋಲ್ಟ್ ಹಾಕಿ ಅಂದರು. ಅದು ಹಾಕಿದ್ವಿ, ಅದು ಯಾಕೋ ರನ್ನಿಂಗ್ ಆಗ್ತಾಯಿಲ್ಲ, ಬಲ್ಪ್ ಬರ್ತಾಯಿಲ್ಲ. ಏನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಹೆಡ್ಲೈಟ್ ಆನ್ ಮಾಡಿದಾಗ ಬ್ಯಾಟ್ರಿ ಇದೇನಿದೆ ಆ್ಯಮ್ಸ್ ಮೀಟ್ರು ಮೈನಸ್ಸಿಗೆ ಬಂದುಬಿಡುತ್ತೆ, ಗಾಡಿ ಫುಲ್ ಆಫ್ ಆಗೋಗುತ್ತೆ. ಇದು ಪ್ರಾಬ್ಲಮ್ ಆಗ್ತಾರೆ. ಅದು ಕಾಯಿಲ್ ಬಂದುಬಿಟ್ಟು ಒರಿಜಿನಲ್ಲು ಲುಕಾಸ್ದು ಓಲ್ಡು 6 ವೋಲ್ಟ್ ಕಾಯಿಲ್. 6 ವೋಲ್ಟ್ ಅನ್ಕೊಂಬೋಣ ಕಾಯಿಲಿರೋದು. ಇದಕ್ಕೆ ನಮಗೆ ಬಲ್ಬು ಅಂದರೆ ಹೆಡ್ಲೈಟು ಮತ್ತು ಬ್ಯಾಕ್ ಲೈಟ್ ಬರಬೇಕು, ಮತ್ತು ಹಾರನ್ ಬರಬೇಕು. ಆ ರೀತಿ ಫಸ್ಟು ಚಾರ್ಜಿಂಗು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಆದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಈಗ ಚಾರ್ಜಿಂಗ್ ಇನ್ಕ್ರೀಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಇನ್ಕ್ರೀಸ್ ಆಗಬೇಕಾದ್ರೆ 6 ವೋಲ್ಟ್ ರೆಕ್ಟಿಫೈರ್ ಹಾಕ್ಬೇಕು, ಸಿಗ್ತಾ ಇಲ್ಲ. ಹಾಂ, ಆರ್ಡ್ರ್ ಮಾಡ್ತೀರಿ ಈಗ? ಬೆಂಗಳೂರದೇ ತಂದಿರೋದು ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ನೋಡ್ತಾ ಇದ್ದೀರಾ? ಏನೋ ಮಾಡಿ ಸ್ವಾಮಿ, ನಮಗೆ ಹೆಡ್ಲೈಟು ಹಾರನ್ನು ಬ್ಯಾಕ್ ಲೈಟ್ ಬರೋಂಗೆ ಮಾಡಿ ಸ್ವಾಮಿ. ತೊಗೊಳ್ಳಿ. ಈಗ ಇದ್ರದ್ದು ಹೆಡ್ಲೈಟು, ಹಾರನ್ನು, ಬ್ಯಾಕ್ ಲೈಟು, ಬ್ರೇಕ್ ಲೈಟು ಇಷ್ಟನ್ನ ಮಾಡಿಕೊಡುವಂಥ ಜವಾಬ್ದಾರಿ ಕುಂಬಾರಣ್ಣ ಅವ್ರದ್ದು. ಸ್ಟಾರ್ಟಿಂಗ್ ಮಾಡಿ ನೋಡ್ಕೊತವ್ರೆ ಆ್ಯಮ್ಸ್ ಹೆಂಗೆ ವರ್ಕ್ ಆಗ್ತಾಯಿದೆ ಏನು ಅಂತ. ಬನ್ನಿ, ಶತಾಗತ ಇವತ್ತೇನಾದರೂ ಕೆಲಸಗಳನ್ನ ಮುಗಿಸಿ ಅಂತ ನಮ್ಮ ಕುಮಾರಣ್ಣ ಪ್ರಾಣ ಹಿಂಡಬೇಕು, ಇಲ್ಲಾಂದರೆ ಮಾಡಿಕೊಡಲ್ಲ. ಏನ ಈ ಚಾರ್ಜಿಂಗ್ ಇಟ್ಕೊಂಡು ಏನೋ ಮಾಡೋಕ್ಕ? ಈ ಚಾರ್ಜಿಂಗ್ ಇಟ್ಕೊಂಡ್ರೆ ನೀವು ಚಾರ್ಜಿಂಗ್ ಬರಬೇಕು ಸ್ವಾಮಿ, ನೀವು ಮಾಡಬೇಕು. ರೆಕ್ಟಿಫೈರು ಅದು ಇದು ಏನು ಆಳು ಮುಳು ಏನೇನೋ ಮಾಡಿದರೆ ಅವತ್ತು ಈಗ ನೋಡಿದ್ರೆ ಹಿಂಗೆ ಅಂತಿದ್ದೀರ. ನೀವೇ ಹಳೆ ಹುಲಿಗಳು ಹಿಂಗಂದ್ರೆ ಹೊಸ ಹುಲಿಗಳ ಕತೆ ಏನು ಹೇಳಿ ನೋಡಿ. ರೆಕ್ಟಿಫೈರ್ ತೆಗೆದ್ರು, ರೆಕ್ಟಿಫೈರ್ ಚೆಕ್ ಮಾಡ್ತಾವ್ರೆ, ತೆಗೆದ್ರು ಇದು ಹೆಚ್ಚು ಕಮ್ಮಿ 4 ಸತಿ ನೀವು ರೆಕ್ಟಿಫೈರ್ ತೆಗೆದು ನೋಡ್ತಾ ಇರೋದು. ಸ್ಪೀಕರ್ ಅದು ಸ್ಟಾರ್ಟ್ ಮಾಡಿ ಕುಮಾರಣ್ಣ ನೋಡೋಣ ಅದೇನು. ಕಮ ಸ್ಟಾರ್ಟ್ ಮಾಡಿ. ಎತ್ತು ಕಿಕ್ ಹೊಡೆದ್ರೆ ಹಂಗೆ ಕಿಕ್ಕರೇ ಮುರ್ಕೋಬೇಕು, ಹಂಗೆ ಓದಿಬೇಕು. ನೋಡಿ 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 ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇಷ್ಟ ಆಗ್ಬೇಕಾ? ಹಾಂ, ಓಪ್ಪ ಇಂಪ್ರೂವ್ಮೆಂಟ್ ಆಗಿದೆಯಾ? ರೆಕ್ಟಿಫೈರ್ ಬೇರೆದು ಹಾಕಿದ್ವಿ, ಇಂಪ್ರೂವ್ಮೆಂಟ್ ಆಗಿದೆ ಅಂತೆ. ಚಾರ್ಜಿಂಗ್ ಆಗ್ತಾ ಇದೆ. ಈಗ ಬಲ್ಪ್ ಬಂದಿದ್ದು ಯಾವುದೋ ಪವರ್ಫುಲ್ ಇದ್ದಿದ್ದು, ಈ ಬಲ್ಪ್ನ ಚೇಂಜ್ ಮಾಡಿ ನಾನು ಬೆಂಗಳೂರಿಂದ ತಂದಿದ್ವಲ್ಲ, ಅದು 12 ವೋಲ್ಟ್ ಬಲ್ಪು, ಅದನ್ನು ಹಾಕಬೇಕು. ನೀವೇ ಕಲಿಗೆ ಇಟ್ರಲ್ಲ, ಎಲ್ಲಿ ಇಟ್ರಿ? ಅದನ್ನು ಹಾಕಿ ನೋಡ್ತಾರೆ. ಈಗ ಹೆಡ್ಲೈಟ್ ಹಾಕುವಂಥ ಕಾರ್ಯಕ್ರಮ ಶುರುವಾಗಲಿದೆ. ಇದೇ ಬಲ್ಪ್ ನೋಡಿ ತಂದಿದ್ದು ನಾವು, ಅಸ್ಪಾ ಎಕ್ಸ್ಟ್ರಾ ಬ್ರೈಟ್ ಅಂತೆ, 12 ವೋಲ್ಟು 35 ವ್ಯಾಟು. ಸೊ ಈಗ ಇದನ್ನು ಹಾಕ್ತಾರೆ. ತಾಳಿ ಓಪನ್ ಮಾಡು. ಖಂಡಿತವಾಗಿ ನಾವೇ ಓಪನ್ ಮಾಡ್ಬೇಕು. ಆ ವಿಡಿಯೋನೂ ಮಾಡಿಬಿಟ್ಟು ನಿಮ್ಗೆ ಓಪನ್ ಮಾಡಿಕೊಟ್ಟು, ನಿಮಗೆ ನಟ್ಟು ಬೋಲ್ಟು ತಂದು ಕೊಟ್ಟು, ನಿಮಗೆ ಸ್ಕ್ರೂ ಡ್ರೈವರ್ ಕೊಟ್ಟು, ನಮಗೆ ಬೇಡ ಆಗತ್ತೆ ತೆಗಿ. ಇನ್ನು ನೀವು ನಂಬ್ತಿರೋ ಬಿಡ್ತಿರೋ, ಇವನಿಗೆ ಹೆಡ್ಲೈಟು ಕಣ್ಣು ಕೊಡೋ ವಿಚಾರಕ್ಕೋಸ್ಕರ ನಾವು ಹೆಡ್ಲೈಟ್ ಏನಿಲ್ಲ ಅಂದ್ರೂ ಬಲ್ಪ್ನ ಸಾವಿರ ಅಲ್ಲ, ಒಂದು 10ರಿಂದ ಒಂದು 7-8ರಿಂದ ತಂದು ವೇಸ್ಟೇ ಮಾಡಿಬಿಟ್ಟಿದ್ದೀವಿ. ಯಾವುದೂ ವರ್ಕ್ ಆಗ್ದಲ್ಲ. ಈಗ ಒಂದು ತಂದಿದ್ದೀವಿ 12 ವೋಲ್ಟು, ಅದೇನು ಕರ್ಮಕಾಂಡ ಅನ್ನೋದು ಗೊತ್ತಿಲ್ಲ. ಹಲಲುಯ್ಯ ಅಂತ ಹೆಸರು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡೋಣ. ಈಗ ನೋಡೋಣ ಹೆಂಗಾಗುತ್ತೆ. ದೇವರೇ
ಏನೂ ತೊಂದರೆ ಕೊಡ್ದಲೆ ಕ್ಲೀನಾಗಿ ಬಂದರೆ ಸಾಕಪ್ಪ. ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 2-3 ನಿಮಿಷದಿಂದ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಮ್ಸ್ ಎಲ್ಲ ನಾವು ಬ್ಯಾಟ್ರಿ ಚಾರ್ಜ್ ಹೆಂಗೆ ತಗೋತಿದೆ, ಬ್ಯಾಟ್ರಿ ಹೆಂಗೆ ವರ್ಕ್ ಆಗ್ತಿದೆ, ಹೆಡ್ಲೈಟ್ ಆಗ್ತಾ ಹೆಂಗೆ ವರ್ಕ್ ಆಗುತ್ತೆ, ಆಗ್ತಿದ್ದಾಗ ಹೆಂಗೆ ವರ್ಕ್ ಆಗುತ್ತೆ ಆ್ಯಮ್ಸು ಇವೆಲ್ಲ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಓಕೆ ಅಂತ ಹೇಳ್ತಾವ್ರಪ್ಪ ಕುಮಾರಣ್ಣ ಅವರು. ಸ್ವಲ್ಪ ಹೊತ್ತು ಆನ್ ಮಾಡಿಬಿಟ್ರೆ ಗಾಡಿನೇ ಸ್ಟಾರ್ಟ್ ಆಯ್ತಲ್ವಲ್ರಿ ಸ್ವಾಮಿ. ಅಯ್ಯೋ ಅಯ್ಯೋ ಅಪ್ಪ, ಹೆಡ್ಲೈಟ್ ಹಾಕಿಲ್ಲ ಇನ್ನೂ. ಕೇಳ್ಕತ್ತಮ್ ನಾಟಕ ಬಂದ್ ಇದು ವರ್ಕ್ ಆಯ್ತಲ್ಲ, ಹೆಡ್ಲೈಟ್ ಬರ್ತೈತೆ, ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಯ್ತಲ್ಲ ನೋಡಿ, ಮೈನಸ್ಸಿಗೆ ಬಂದ್ಬಿಟ್ಟೈತೆ. ಈ ರೀತಿ ಅದೇನೋ ಅಂತಾರಲ್ಲ, ಈ ರೀತಿ ತೊಂದರೆ, ಈ ರೀತಿ ಕಷ್ಟ, ಈ ರೀತಿ ಇದು ಯಾರಿಗೂ ಬೇಡ. ಹಾಂ, ಮೈನಸ್ಸಿಗೆ ಬಂದ್ಬಿಡ್ತಲ್ಲ ಸ್ವಲ್ಪ, ಏನಿಲ್ವಾ ತೊಂದರೆ ಇಲ್ವಾ, ಸಕ್ಸಸ್ಸಾ. ಹೆಡ್ಲೈಟ್ ಬರ್ತಾ ಇದೆ ಇಲ್ಲಿ ಆ್ಯಮ್ಸಲ್ಲಿ, ಒಂಚೂರು ಪರವಾಗಿಲ್ಲ ಅನ್ಸುತ್ತೆ. ಇದೊಂಚೂರು ಡಾರ್ಕ್ ಆಗೋಯ್ತಲ್ಲ ಯಾಕೆ. ಈಗ ಹೆಡ್ಲೈಟ್ದು ಏನಿದ್ರು ರಾತ್ರಿ ಗೊತ್ತಾಗುತ್ತೆ ರಿಸಲ್ಟು. ಗಾಡಿ ಹಾಕ್ಬೇಕಾದ್ರೆ ರನ್ನಿಂಗ್ ಮಾಡಿದಾಗ ಆಫ್ ಆಗುತ್ತೋ ಇಲ್ವೋ ಅಂತ, ಸಕ್ಸಸ್ ಆಯಿತೋ ಇಲ್ವೋ ಅಂತ. ಈಗ ಸದ್ಯಕ್ಕೆ ಬ್ಯಾಕ್ ಲೈಟು ವೈರಿಂಗ್ ಕನೆಕ್ಷನ್ನೇ ಇಲ್ಲ, ಯಾವುದೋ ಟೈಮಲ್ಲಿ ಹಾಳಾಗ್ಬಿಟ್ಟಿತ್ತು ಅಂತ ತೆಗೆದುಬಿಟ್ಟಿದ್ದಾರೆ. ಇದಕ್ಕೆ ಎಲ್ಲಿ ಹೋಗುತ್ತೆ ಅಂದರೆ ವೈರು, ಇದು ಏನು ಸಾರಿ ಗಾರ್ಡ್ ನೋಡ್ತಾ ಇದ್ದೀರಾ, ಇದು ಆರ್ಚು, ಈ ಆರ್ಚ್ ನೋಡ್ತಾ ಇದ್ದೀರಾ, ಆರ್ಚಿಂದ ಹೋಗುತ್ತೆ ಆ ಸಣ್ಣ ತೂತ. ಎಲ್ಲಿದೆ ಕುಮಾರ ತೂತ ತೋರಿಸಿ ಹೆಂಗೆ, ಅಲ್ಲಿಂದ ತೂತ, ಆ ಪೈಪ್ ಒಳಗಿಂದ ತೂತ ಹೋಗಿ ಎಂಡಿಂಗಲ್ಲಿ ತೂತ ಕಾಣ್ತೈತಲ್ಲ, ಅಲ್ಲಿಂದ ಹೋಗಿ ಬ್ಯಾಕ್ ಲೈಟಿಗೆ ಹೋಗುತ್ತೆ. ಅದರದ್ದು ಸಪ್ರೇಟ್ ವೈರಿಂಗ್ ಮಾಡಬೇಕು. ಅದಾದಮೇಲೆ ಬ್ರೇಕ್ ಲೈಟ್ಗೂ ಕೂಡ ಇಲ್ಲಿಂದ ವೈರಿಂಗ್ ಹೋಗುತ್ತೆ, ಅದನ್ನು ಮಾಡಬೇಕು. ಅದಾದ್ಮೇಲೆ ಹಾರನ್ನು, ಸದ್ಯಕ್ಕೆ ಹಾರನ್ನು, ಇವೆರಡು ಮೂರು ಕೆಲಸ, ಈ 2-3 ಕೆಲಸ ಬಾಕಿ ಇದೆ. ಅದನ್ನು ಹೆಡ್ಲೈಟು ಸಾರ್ಟ್ ಔಟ್ ಆಗೋವರೆಗೂ ಮಾಡಲ್ಲ ಅಂತ ನಮ್ಮ ಕುಮಾರಣ್ಣ ಎಳೆ ಮಕ್ಕಳು ಆಟ ಹಿಡಿತಾರಲ್ಲ ಹಂಗೆ ಹಿಡಿತಾವ್ರೆ. ಈಗ ಜಸ್ಟು ನಾನೇ ಹೋಗಿ ಹೆಡ್ಲೈಟ್ನ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಬಂದೆ, ಆನ್ ಮಾಡಿ 1-2 ಕಿಲೋಮೀಟ್ರ್ ಹೋಗಿ ಬಂದೆ. ಸೊ ಸದ್ಯಕ್ಕೆ ಪ್ರಾಬ್ಲಮ್ ಏನು ಕೊಡ್ತಾ ಇಲ್ಲ. ಬಟ್ ಏನಾಗಿದೆ ಮಿಸ್ಟೇಕು ಅಂತಂದರೆ, ಬಲ್ಬ್ ತಂದ್ವಲ್ಲ ಅದು 12 ವೋಲ್ಟು 35 ವ್ಯಾಟ್ ಒಂದು ಕೊಡಿ ಅಂತ ಹೇಳಿದ್ವಿ. ಅವರು 60 ವ್ಯಾಟ್ ಕೊಟ್ಬಿಟ್ಟಿದ್ದಾರೆ. ಸೊ 35 ವ್ಯಾಟ್ ಸಿಕ್ಬಿಟ್ರೆ 12 ವೋಲ್ಟು, ಪ್ರಾಬ್ಲಮ್ ನೋ ಇಶ್ಯೂಸ್ ಅಟ್ ಆಲ್. ಈಗ ನಾನು ಇವರಿಗೆ ಕೇಳ್ಕೊತಾ ಇರೋದಂದರೆ ಕುಮಾರಣ್ಣವ್ರಿಗೆ, ಇದ್ರದ್ದು ಡಿಮ್ ಆ್ಯಂಡ್ ಡಿಪ್ನ ಆನ್ ಮಾಡಿಕೊಡಿ. ಹಾಗೆ ಇದೊಂದು ಏನಪ್ಪ ಹಾರನ್ ಒಂದು ರನ್ನಿಂಗ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಇವರು ಸ್ವಲ್ಪ ಯಾಕೆ ಅಂದರೆ ಹಿಂಗೆ ನಾಟಕ ಮಾಡ್ತಾವ್ರೆ, ಈಗ ಆಗ ಈಗ ಅಂತ ಮೂಡಬೇಕಂತೆ ಗಾಡಿ ರೆಡಿ ಮಾಡೋಕ್ಕೆ. ಏನು ಮೂಡ್ ಬರೋಕ್ಕೆ ಏನಾರ ಡ್ಯಾನ್ಸ್ ಗೀನ್ಸ್ ಮಾಡ್ಬೇಕಾ ನಿಮ್ಮ ಮುಂದೆ? ಆರನ್ನೊಂದು ಡಿಪ್ ಒಂದು ಮಾಡಿಕೊಡಿ ಕುಮಾರಣ್ಣ. ಬ್ಯಾಕ್ ಲೈಟಿಗೆ ವೈರಿಂಗು ಸಪ್ರೇಟಾಗಿ ಎಳಿಬೇಕು. ವೈರಿಂಗು ಹೋಗಿದೆ, ವೈರಿಂಗ್ ಇದ್ದಿದ್ದು ಆನ್ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಟೈಮ್ ಹಿಡಿಯುತ್ತೆ. ಇದಕ್ಕೇನು ಟೈಮ್ ಹಿಡಿಯುತ್ತೆ ಚೆಕ್ ಮಾಡಿ ಆರನ್ನು ಮತ್ತು ಡಿಪ್ನ ನಿಂತ್ಕೊಂಡಂಗೆ ನೋಡೋದು ಏನು ಕತೆ, ಒಳ್ಳೆ ಎಷ್ಟು ತಿಂಗಳು. ಈಗ ಹಾರನ್ನು ಯಾವುದು ಕರೆಂಟ್ ಬರ್ತಾಯಿದೆ, ಕರೆಂಟ್ ಬರ್ತಾಯಿಲ್ಲ, 2.5 ಚೆಕ್ ಮಾಡಿದ್ರು. ಬೋಲ್ಟ್ ಕನೆಕ್ಟ್ ಆಗಿದೆಯಲ್ಲ, ಅದರಲ್ಲಿ ಲೈಟ್ ಬರ್ತಾಯಿದೆ, ಇನ್ನೊಂದರಲ್ಲಿ ಬರ್ತಾಯಿಲ್ಲ. ಬರ್ತಾಯಿದೆ ಬರ್ತಾಯಿಲ್ಲ ಕುಮಾರಣ್ಣ, ಖಂಡಿತ ಬರ್ತಾಯಿಲ್ಲ. ಹಾರನ್ನು ರೆಡಿ ಮಾಡಿಸ್ಬೇಕಾ? ಇಲ್ಲಿ ಚಂದ್ರಾಮಣದಲ್ಲಿ ಅಂಥ ಧೀರ ಶೂರ ಕರ್ಣ ಯಾರಿದ್ದಾರೆ ಇಂಥ ಹಾರನ್ನು ರೆಡಿ ಮಾಡುವಂಥವ್ರು? 2ರಲ್ಲೂ ಲೈಟ್ ಬರ್ತಾಯಿಲ್ಲ ಅಂತವ್ರಪ್ಪ. ಈಗ ಹಾರನ್ನು ಬಿಚ್ಚಿ ಯಾರು ರೆಡಿ ಮಾಡೋರಂಥವ್ರು ಯಾರು ಇದ್ದರೆ ಹೇಳಿ, ಎಲ್ಲಿಗೆ ಓತಾಡೋ ಕೊಡೋಣ. ಇದರ ಹಾರನ್ನು ರೆಡಿ ಮಾಡುವಂಥವ್ರು ಗಾಂಧಿ ಸರ್ಕಲ್ ಇದ್ರಲ್ಲ ಅವ್ರು ಮಾಡ್ತಾರೆ ರೆಡಿ. ನೋಡಿ ಈ ರೀತಿ ಇದೆ ಹಾರನ್ನು, ಒಳ್ಳೆ ಹಳೆ ಕಾಲದ ಬಟ್ಲಿದ್ದಂಗೆ ಐತೆ. ಜಾಮೂನ್ ಹಾಕೊಂಡು ತಿನ್ನೋ ಬಟ್ಲಿದ್ದಂಗೆ ಐತೆ ಬ್ರೋ. ನೋಡಿ ಇಲ್ಲಿ ಈ ರೀತಿ ಇದೆ. ಯಾರನ್ನ ಇಲ್ಲೇ ಎಲ್ಲೋ ನಮ್ಮ ಊರಲ್ಲೇ ಮಾಡ್ತಾರಂತೆ, ಯಾರೋ ಹೇಳಿದ್ರು. ಅದಕ್ಕೆ ಕುಮಾರಣ್ಣ ನಾವು ಈಗ ಹೋಗಿ ನೋಡ್ಕೊಂಬರ್ತೀವಿ. ಏನೋ ಹೇಳ್ತಾವ್ರೆ, ಬನ್ನಿ ಒಂಚೂರು. ರನ್ನಿಂಗ್ ಇದೆ ಅಂತೆ. ರನ್ನಿಂಗ್ ಇದೆ ಕರೆಂಟ್ರಲ್ಲಿ ರನ್ನಿಂಗ್ ಇದೆ. ಗೊತ್ತಾಯ್ತು. ಈಗ ಚೆಕ್ ಮಾಡ್ಕೊಂಡು ತಗೊಬಂದಿದ್ದು. ಕರೆಂಟ್ ಎಲ್ಲ ರನ್ನಿಂಗ್ ಇದೆ, ಹಾರನ್ ರೆಡಿ ಮಾಡ್ಬೇಕಷ್ಟೇ. ನೋಡ್ತಾವ್ರೆ ಹಳೇದಲ್ವಾ, ಅದಕ್ಕೆ ಹಾರನ್ನಿಗೆ ಪಾಯಿಂಟ್ ಸೆಟ್ ಬರುತ್ತಾ? ಅಲ್ಲಿ ಬಿಲ್ಕುಲ್ ಆಗಲ್ಲ ಅಂದರು. ಹಾರನ್ ನೋಡ್ತಿದ್ದಂಗೆ ಗಾಬರಿ ಆಗೋದು ಹುಡುಗ. ಸೊ ಇವತ್ತಿಗೆ ಕೆಲಸ ಇಷ್ಟೇ ಅನ್ಕೊಬಿಡಿ. ಹಾರನ್ನು, ಬ್ಯಾಕ್ ಲೈಟು
ಇನ್ನೊಂದು ದಿನಕ್ಕೆ ಇಟ್ಕೋತಾರಂತೆ ಕುಮಾರಣ್ಣಂಗೆ. ಇವತ್ತು ಮೂಡಿಲ್ವಂತೆ ಕುಮಾರಣ್ಣಂಗೆ ಅಫಿಷಿಯಲಾಗಿ. ಯಾರು ಮೋಡ್ ಬರ್ಸೋರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕುಮಾರಣ್ಣಂಗೆ ಆಗಾಗ ಮೋಡ್ ಬೇಕಂತೆ ಗಾಡಿ ರೆಡಿ ಮಾಡೋಕ್ಕೆ. ಹಾಗೆ ಈ ಡಿಪ್ ಮಾಡಲಿಕ್ಕೆ ಕೂಡ ಬಲ್ಬ್ ಚೇಂಜ್ ಮಾಡಲೇಬೇಕಲ್ಲ. ಬಲ್ಬ್ ಬಂದುಬಿಟ್ಟು 12 ವೋಲ್ಟ್ 65 ಕೊಟ್ಬಿಟ್ಟಿದ್ದಾರೆ. 35 ಈಗ ಸಮಸ್ಯೆ ಇಲ್ಲ, ಹೆಡ್ಲೈಟ್ ರನ್ನಿಂಗ್ ಆಗುತ್ತೆ. ಬಟ್ 30 ವ್ಯಾಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ರನ್ ಆಗುತ್ತೆ ಮತ್ತು ಬ್ಯಾಟ್ರಿ ಬಳಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ವೀಡಿಯೋ ಏನು ನೋಡಿದ್ರಿ, ಹೆಡ್ಲೈಟ್ ಒಂದು ರಿಲೇ ಒಂದು ಹಾಕಿದ್ರು, ರೆಕ್ಟಿಫೈರ್ ಒಂದು ಹಾಕಿದ್ರು. ಅದು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡಲಿಲ್ಲ. ಈಗ ಇದ್ರದ್ದು ಹಿಂದ್ಗಡೆ ಟೈರ್ನ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ವೀಲ್ನ ಬಿಚ್ಚಿಸ್ಕೊಂಡು ಟೈರ್ನ ಚೇಂಜ್ ಮಾಡ್ಸೊಂಡು ಬನ್ನಿ. ಟೈರ್ ಹೊಸದು ಹಾಕ್ಸ್ತಾ ಇಲ್ಲ, ಹಳೆದ ಒಂದು ಕುಮಾರಣ್ಣ ಅಂತ ಇದೆ, ಅದನ್ನೇ ಹಾಕೋಣ ಅಂತ. ಕುಮಾರಣ್ಣ ಅಂತ ಇದ್ಮೇಲೆ ಇಷ್ಟು ಕಲಿದಿದ್ರೆ ಹೆಂಗೆ ಗುರು, ಹಳೆದನ್ನೆಲ್ಲ ಬಳಕೆ ಮಾಡ್ಕೋಬೇಕು, ರೀಸೈಕಲ್ ಮಾಡಬೇಕಲ್ವಾ. ಇದೇ ಟೈರ್ ನೋಡಿ, ಒಂದು ಯಾವುದೋ ಕುಮಾರಣ್ಣ ಬಿಚ್ಚಿ ಇಟ್ಟಿದ್ರು, ಸದ್ಯಕ್ಕೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಹೊಸದು ಹಾಕ್ಸಿದ್ರೆ ಎರಡು ಟೈರ್ದು ಚೇಂಜ್ ಮಾಡಿಸ್ಬೇಕು. ಗಾಡಿದು ರೆಸ್ಟೋರೇಷನ್ ಕೆಲಸ ಅಥವಾ ಪೇಂಟಿಂಗ್ ಕೆಲಸ ಮಾಡಬೇಕು ಅಂತ ಮೂಡ್ ಬಂದಾಗ 2 ಟೈರು ಚೇಂಜ್ ಮಾಡಿಸೋವ. ಈಗ ಸದ್ಯಕ್ಕೆ ಇದೇ ಟೈರ್ ಹಾಕ್ಕೊಂಡು ಓಡಿಸೋವ ಅಂತ. ಈಗ ಹಿಂದ್ಗಡೆ ವೀಲ್ ಬಿಚ್ಚುವಂಥ ಕಾರ್ಯಕ್ರಮ ಏನಿಲ್ಲ ಅಂದರೂ 10 ರಿಂದ 15 ನಿಮಿಷ ಬೇಕು. ಹೆಂಗೆ ಬಿಸ್ತಾರೆ ಏನು ಅಂತ ಕ್ಲೀನಾಗಿ ತೋರಿಸ್ಕೊಡ್ತೀನಿ, ನೋಡ್ಕೊಬಿಡಿ. ನಾನೇ ಸೇರ್ಕೋಬೇಕು ಅಂತಿದ್ದೀನಿ. ಇದೊಂದು 20 ನಿಮಿಷ ಆಯಿತಾ. 20 ಮಿನಿಟ್ಸಿಂದ ಈ ಒಂದು ವೀಲ್ ಬಿಚ್ಚೋಕ್ಕೆ ಕುಮಾರಣ್ಣ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋರೆ ಪರದಾಡ್ತವ್ರೆ ಅಂದರೆ, ಇದು ಹೆಂಗೆ ಅಂದರೆ ಇದನ್ನು ಲೂಸ್ ಮಾಡ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಅದು ಹೆಂಗೋ ಒಂದು ಲಿಂಕಲ್ಲಿ ಬಂದ್ಬಿಡುತ್ತೆ. ಅದು ಹೆಂಗೆ ಅಂತ ದೇವರನ್ನೇ ಗೊತ್ತಿಲ್ಲ. ಕುಮಾರಣ್ಣನ ಎಕ್ಸ್ಪ್ಲೇನ್ ಮಾಡೋವಂಥ ಸಿಚುವೇಶನಲ್ಲಿಲ್ಲ. ಆಗಲಿಂದ ಟೈಟ್ ಮಾಡು, ಲೂಸ್ ಮಾಡು, ಟೈಟ್ ಮಾಡು. ನಾನು ಈ ಕಡೆ ಲೂಸ್ ಮಾಡ್ತಾಯಿದ್ದೀನಿ, ಟೈಟ್ ಮಾಡ್ತಾನೆ ಅವರೇ ಬರ್ತಾಯಿಲ್ಲ. ಅದೇನೋ ಮಿಸ್ಟೇಕ್ ಆಗ್ಬಿಟ್ಟೈತಂತೆ. ಸೊ ಎಲ್ಲರೂ ಪಂಚರ್ ಆದರೆ ಇದ್ರ ಕತೆ ಏನು ಹೇಳಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದ್ರಲ್ಲಿ ಲೂಸ್ ಮಾಡ್ಬೇಕೀಗ. ಅಯ್ಯೋ ಸ್ವಾಮಿ, ಲೂಸ್ ಆಗೈತೆ, ಇದು ತಿರುಗ್ತೈತೆ, ಲೂಸ್ ಐತೆ, ಪೂರ್ತಿ ಲೂಸ್ ಐತೆ. ಬಿಚ್ಬೇಕು ಪೂರ್ತಿ. ಅಯ್ಯೋ ಸ್ವಾಮಿ, ಯಾವ್ದಾರ ಪಂಚರ್ ಆದ್ರೆ ಏನು ಕತೆ ಕುಮಾರಣ್ಣ. ಇದು ಸೈಕಲ್ ಪಂಚರ್ ಥರ ಹಾಕ್ಬೇಕಲ್ವ. ಹೊಸದು ಬೆಂಗಳೂರು ಇದೆ, ಹಂಗೆ ಹಾಕ್ಸ್ಕೊಂಡ್ಬಂದಿದ್ದೆ ಸೈಕಲ್ ಪಂಚರ್. ಇಲ್ಲೇ ಟೈರ್ ಓಪನ್ ಮಾಡಿ, ಇಲ್ಲೇ ಟ್ಯೂಬ್ ತೆಗೆದು ಚೆಕ್ ಮಾಡಿ ಪಂಚರ್ ಹಾಕೋವಂಥದ್ದು. ಇದನ್ನಂತೂ ಬೇರೆ ಕಡೆ ಬಿಚ್ಚಿಸ್ಬಿಟ್ರೆ ಅವ್ನು ಹೆಣ ಬಿತ್ತು ಹೋತು ಅಂತ ಅರ್ಥ. ಕುಮಾರಣ್ಣನ 20 ನಿಮಿಷದಿಂದ ಟ್ರೈ ಮಾಡ್ತಾವ್ರೆ. ನನಗೆ ನಗ ಅಂದ್ರೆ ನಗ ಗುರು. ಫುಲ್ ಲೂಸ್ ಆಯಿತು. ಮುಚ್ಬಿಡ್ಲಾ? ಬಿಚ್ಚಿದ್ದೀನಿ. ಆ ಗ್ರೀಸ್ ಕೈಯಲ್ಲಿ ತಂದ್ಬಿಟ್ಟು ಬೆಳ್ಳಲ್ಲಿ ಚೆನ್ನಾಗಿ ಥ್ರೆಡ್ಗೆ ಹಚ್ಬಿಟ್ಟು ನೆಟ್ ಹಾಕಿ ಟೈಟ್ ಮಾಡು. ನೀವೇ ಹಾಕ್ಬೇಕದ. ಈ ಕಡೆ ಬುಚ್ಚಿದೆ ಸಂಪೂರ್ಣವಾಗಿ, ಅದೇನೋ ಗ್ರೇಸ್ ಹಾಕ್ಬಿಟ್ಟು ಟೈಟ್ ಮಾಡ್ತೀನಿ ಅಂತವ್ರೆ. ಈ ಕಡೆದು ಅಂತೂ ಕೇಳಂಗೇ ಇಲ್ಲ. ಯಪ್ಪ, ಏನು ಮೆಕ್ಯಾನಿಸಮ್ ಮಾಡೋರು. ಆಗಿನ ಕಾಲದಲ್ಲೇ ಟೈರ್ ಬಿಚ್ಚಕ್ಕ ಅಥವಾ ಪಂಚರ್ ಹಾಕಕ್ಕ? ಆಗಿನ ಕಾಲದಲ್ಲೇ ಈ ಬುಲೆಟ್ ವೀಲ್ ಬಿಚ್ಚಕ್ಕೆ 3 ರೂಪಾಯಾ? 100? ಯಾವ ಇಸ್ವಿಲ್ ಹೇಳ್ತಾ ಇದ್ದೀರಾ? 100 ರೂಪಾಯಿ ಕೊಡೋರ? ಯಾವ ತಲೆ ಕೆಟ್ರಂಗೆ ಕೊಡ್ಬೇಕಷ್ಟೇ. ಒಂದು ವೀಲ ಬಂದ್ಬಿಡೋದಲ್ಲ ಕುಮಾರಣ್ಣ 100 ರೂಪಾಯಿಗೆ. ಲೂಸ್ ಮಾಡು, ಟೈಟ್ ಮಾಡು, ಲೂಸ್ ಮಾಡಿ ಟೈಟ್ ಮಾಡು. 25 ನಿಮಿಷಗಳಿಂದ ಬರೀ ಇದಾಗ್ತಾಯಿದೆ. ಈಗ ಈ ಕಡೆ ಟೈಟ್ ಮಾಡ್ತಾರೆ, ಟೈಟ್ ಮಾಡ್ತಾಯಿದ್ದಾರೆ, ಲೂಸ್ ಮಾಡ್ತಾಯಿದ್ದೀರಾ. ಅಯ್ಯೋ, ಡ್ಯಾನ್ಸ್ ಮಾಡ್ತಾಯಿದ್ದಾರಪ್ಪ ಕಡೆಗೆ. ಫೈನಲ್ ಆಗಿ ಹೆಚ್ಚು ಕಮ್ಮಿ 20-25 ನಿಮಿಷ ಪ್ರಯತ್ನದ ಬಳಿಕ ವೀಲ್ ಬರ್ತಾಯಿದೆ ಆಚೆಗೆ. ನೋಡಿ ಎಷ್ಟು ತಲೆನೋವು. ಈ ಓಲ್ಡ್ ಬುಲೆಟ್ಟು ಮೆಕ್ಯಾನಿಸಮ್ ವೀಲ್ ಬಿಚ್ಚೋದೈತೆ. ಸುಮಾರು ಜನ ನೋಡ್ಬೋದು, ಏನಾರು ಪಂಚರ್ ಆದರೆ ಇದು ವೀಲ್ ಬಿಚ್ಚಲ್ಲ ಯಾರೂ. ಡೈರೆಕ್ಟಾಗಿ ಸೈಕಲ್ದು ಹೆಂಗೆ ಪಂಚರ್ ಹಾಕ್ಬಿಡ್ತಾರೆ ಹಂಗೆ ಹಾಕ್ಬಿಡ್ತಾರೆ. ವೀಲಿಂದ ಟೈರ್ ಬಿಚ್ಬಿಟ್ಟು ಟ್ಯೂಬ್ ಇಳಿದ್ಬಿಟ್ಟು ಅಲ್ಲೇ ಪಂಚರ್ ಹಾಕಿ ಅಲ್ಲೇ ಸಿಕ್ಸಿ ಅಲ್ಲೇ ಏರ್ ಬಿಟ್ಕೊಬಿಡ್ತಾರೆ. ಯಾರತ್ತೂ ರಿಸ್ಕೇ ತಗೊಳಕ್ಕೋಗಲ್ಲ. ಯಾರು ಟೈರ್ ಚೇಂಜ್ ಮಾಡಿಸ್ಬೇಕು ಅಂದರೆ ಮಾತ್ರ ಫುಲ್ಲು ಸಿಸ್ಟಮ್ನ ಬಿಚ್ಚಬೇಕಾಗತ್ತೆ. ದೊಡ್ಡ ತಲೆನೋವು ಕೆಲಸ ಇದು. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ಯಾಷನ್ ಅಂತ ಇದ್ದ ಮೇಲೆ ಮಾಡಲೇಬೇಕು, ಮೇಂಟೈನ್ ಮಾಡಲೇಬೇಕು. ಅಂತೂ ಇಂತೂ ಸಾಹಸ ಕಾರ್ಯಗಳನ್ನು ಮಾಡಿ ವೀಲ್ನ ಆಚೆ ತೆಗೆದಿದ್ದೀವಿ. ಈಗ ಇದಕ್ಕೆ ಟೈರ್ ಹಾಕ್ಸ್ಕೊಂಬರೋಣ ಬನ್ನಿ. ಟೈರ್ ನಾನು ಕರಿತಾ ಇಲ್ವಲ್ಲ, ಟೈರ್ ಯಾಕೆ ಹಾಕಿಸ್ತಿದ್ದೀನಿ ಅಂದರೆ ನೋಡಿ ಜುಗಾಡ್ ಮಾಡಿರೋದು ನಾವು. ಇದರಲ್ಲೇ ಹೆಚ್ಚು ಕಮ್ಮಿ ಎಷ್ಟೋ ಕಿಲೋಮೀಟ್ರ್ ಹೊಡೋದು. ಬೆಂಗಳೂರಿಗೆಲ್ಲ ಹೋಗಿ ಬಂದುಬಿಟ್ಟಿದ್ದೀನಿ. ಕಾಣ್ತಾ ಇದೆಯಾ ಆ ಟ್ಯೂಬು? ಕೊಟ್ಟಿದ್ದು ಪೀಸ್ ಇಲ್ವಲ್ಲ ಕುಮಾರಣ್ಣ?
ಶತಾಯ ಗತಾಯ ಹಿಂದ್ಗಡೆ ಟೈರ್ ಹಾಕ್ಸ್ಕೊಬಂದು ವೀಲ್ನ ಈಗ ಫಿಟ್ ಮಾಡ್ಕೊತಾ ಇದ್ದಾರೆ ಗುರು. ಫಿಟ್ ಮಾಡೋಕ್ಕೆ ಅಷ್ಟೊಂದು ತಲೆನೋವಿಲ್ಲ, ಬಿಚ್ಚು ಅಷ್ಟು. ಈಗ ಫಿಟ್ ಆಗಿಬಿಡುತ್ತೆ ಟೈರ್ ಫಿಟ್ ಆದರೆ ಇದಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಟೈರು ನೋಡಿ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಓಡಿಸಾಡ್ಕೋಬೋದು, ಏನಿಲ್ಲ.